ಸೊ ಹಾಯ್ ಗೈಸ್, ಇವತ್ತು ನನಗೆ 2014 ಇಂದು ಮಾರುತಿ ಆಲ್ಟೋ 800 ಸಿಕ್ಕಿದೆ. ಸೊ ನಮ್ಮ ಜೊತೆ ಎಕ್ಸ್ಪರ್ಟ್ ವೆಹಿಕಲ್ ಎಕ್ಸ್ಪರ್ಟ್ ಪವನ್ ಸರ್ ಇದ್ದಾರೆ. ಸರ್, ಮಾರುತಿ 800 ಇದ್ರ ಬಗ್ಗೆ ನಂಗೆ ಸ್ವಲ್ಪ ಹೇಳಿ ಸರ್. ಸರ್, ನೀವು ಯಾವಾಗ್ಲೂ ಹೇಳ್ತಿರ್ತೀರಾ ಇದು ಗೋ ಕಾರ್ಟ್ ರೇಸಿಂಗ್ ಅಂತ ಹೇಳ್ತೀರಾ. ಸೊ ಗೋ ಕಾರ್ಟ್ ಅಲ್ಲಿ ಹೋದಂಗ ಆಗುತ್ತೆ ಅಂತ. ನಾನೊಂದ್ ಸ್ವಲ್ಪ ಡ್ರೈವ್ ಎಕ್ಸ್ಪೀರಿಯನ್ಸ್ ತಗೊಂಡೆ, ಬಹಳ ಚೆನ್ನಾಗಿದೆ ವೆಹಿಕಲ್. ಪಾಕೆಟ್ ರಾಕೆಟ್ ಅಂತಾನು ಹೇಳ್ಬೋದು. ಎಸ್. ಸೊ ಬೇಸಿಕಲಿ ಆಲ್ಟೋ ಬಂದು ಸ್ಟಾರ್ಟ್ ಆಗಿದ್ದು, ಇಂಟ್ರೊಡ್ಯೂಸ್ ಆಗಿದೆ ಇಂಡಿಯಾಗೆ ಇಯರ್ 2000. ಮಾರುತಿ 800 ಬರ್ತಿತ್ತಲ್ಲ, ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಸ್ಲಿಕ್ ಡಿಸೈನ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಅಂಡ್ ದೆನ್ ಆನ್ವರ್ಡ್ಸ್ ಆಲ್ಟೋ ಎಲ್ರಿಗೂ ಗೊತ್ತು, ಕಾರ್ ಅಂತಾನೆ ಫೇಮಸ್ ಆಯ್ತು. ಅಂಡ್ ದೆನ್ ಅದರಲ್ಲಿ ಇಂಜಿನ್ ಅಪ್ಗ್ರೇಡ್ ಬಂದು 2010 ಅಲ್ಲಿ 1000cc ಬಂತು, 810 ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಮಾಡೆಲ್ ಆಕ್ಚುಲಿ ಬಂದು 2012 ಅಲ್ಲಿ ಎಂಟೈರ್ ಶೇಪ್ ನೇ ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಸ್ವಲ್ಪ ಹೈಟ್ ಆಗಿ ಕಾಣುತ್ತೆ ಪ್ರೀವಿಯಸ್ ಜನರೇಷನ್ ನೋಡಿದ್ರೆ. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ 2014 ಆಲ್ಟೋ 800 LXi ವೇರಿಯಂಟ್. ಸೊ ಇದು ಪೆಟ್ರೋಲ್ ಪ್ಲಸ್ CNG ಎರಡು ಕಂಪ್ಯಾಟಬಲ್ ಇದೆ. ಇದೇನ್ LXi, VXi, ZXi ಅಂತ ಸೊ ನೋಡ್ತೀನಿ. ಇದು ಮಲ್ಟಿಪಲ್ ವೇರಿಯಂಟ್ಸ್ ಇರುತ್ತೆ ಮಾರುತಿ ಸುಜುಕಿಯಲ್ಲಿ. ಪೆಟ್ರೋಲ್ ಕಾರ್ಸ್ ಗೆ ವೇರಿಯಂಟ್ಸ್ LXi ಅಂದ್ರೆ ಬಿಂಗ್ ದ ಬೇಸ್ ಮಾಡೆಲ್, VXi ಇಸ್ ದ ಮಿಡಲ್ ವರ್ಷನ್, ZXi ಅಂದ್ರೆ ಟಾಪ್ ಮಾಡೆಲ್. ZXi ವೇರಿಯಂಟ್ ಇದ್ರಲ್ಲಿ ಬರುತ್ತೆ, ಅಂಡ್ ಇದ್ರಲ್ಲಿ ಆಟೋಮೆಟಿಕ್ ಆಪ್ಷನ್ ಇತ್ತು. ಸೊ 2014 ಅಲ್ಲಿ ಆಟೋಮೆಟಿಕ್ ಆಪ್ಷನ್ ಇತ್ತು. ಸೊ ಸೈಜ್ ನೋಡಬಹುದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಬೇಸಿಕ್ 4 ಸೀಟರ್, ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಕಾರ್. ಎಷ್ಟು ನಿಮಗೆ ಮೇಂಟೆನೆನ್ಸ್ ಏನು ಫೀಲ್ ಆಗೋದೇ ಇಲ್ಲ. ಮೇಂಟೆನೆನ್ಸ್ ಕನ್ಸಿಡರ್ ಮಾಡೋದಾದ್ರೆ ಏನೊಂದು 2,000 to 3,000 ಒಳಗೆ ಬಂದ್ಬಿಡುತ್ತೆ. ಸೊ ಕಾಂಪ್ಯಾಕ್ಟ್ ಡಿಸೈನ್, 4 ಜನ ಆರಾಮ್ಸೆ ಕುತ್ಕೋಬಹುದು. ಅಂಡ್ ಸಿಟಿ ಯೂಸೇಜ್ ಗೆ ಇವತ್ತಿಗೂ ದಿ ಬೆಸ್ಟ್ ಕಾರ್ ಅಂತ ನಾ ಹೇಳ್ಬೋದು. ಮತ್ತೆ ಇಲ್ಲಿ ಹೊರಗಡೆ ಇಲ್ಲೊಂದು ಆಂಟೆನಾ ಈ ತರ ಬೇರೆ ಇದೆ. ಎಕ್ಸ್ಟೆಂಡಬಲ್ ಆಂಟೆನಾ. ಇದು ಆಂಟೆನಾ ಎಕ್ಸ್ಟೆಂಡ್ ಆಗುತ್ತೆ. ಓ, ಇಲ್ಲಿವರೆಗೂ ಆಗುತ್ತೆ. ಈ ತರ ಇರೋದು ಇನ್ನೂ ಆಗುತ್ತೆ. ಓ, ಸೊ ರೇಡಿಯೋ ಆಂಟೆನಾ ಇದೆ. ಅಂಡ್ ಇಂಜಿನ್ ಬೆಲ್ ಓಪನ್ ಮಾಡೋಣ. ಫುಲ್ ಲೋಡ್ ಇದೆ. ಇದು ಫುಲ್ಲಿ ಲೋಡೆಡ್. ಫುಲ್ಲಿ ನೀಟ್ ಆಗಿ ಜಾಗನೇ ಇಲ್ಲ, ಸ್ಪೇಸಿಂಗ್ ಇಲ್ಲ. ಸ್ಪೇಸಿಂಗ್ ಜಾಗ ಇಲ್ಲ. ಸೊ ಇಲ್ಲೇ ನೋಡ್ತಿದಿರಲ್ಲ, ಸೊ FAD 800cc ಇದು ಪೆಟ್ರೋಲ್ ಇನ್ಲೈನ್ 3 ಸಿಲಿಂಡರ್. ಮೂರು ಇಂಜೆಕ್ಟರ್ ಇದೆ. 3 ಇಂಜೆಕ್ಟರ್ ಇದೆ. ಸೊ ಇದು ಆಲ್ಮೋಸ್ಟ್ 47 ಹಾರ್ಸ್ ಪವರ್ ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಸೊ 47 ಹಾರ್ಸ್ ಪವರ್ ಅಂದ್ರೆ ಈಗೇನು ರಾಯಲ್ ಎನ್ಫೀಲ್ಡ್ GT 650 ಇದೆಯಲ್ಲ, ಸೊ ಅಷ್ಟೇ ಪವರ್ ಇದನ್ನು. ಹೌದಾ? ಅಂಡ್ ಈ ಪರ್ಟಿಕ್ಯುಲರ್ ಪೆಟ್ರೋಲ್ ಪ್ಲಸ್ CNG ಆಗಿರೋದ್ರಿಂದ CNG ಗೇಜ್ ಮೀಟರ್ ಇದೆ. ಓಕೆ. ಗ್ಯಾಸ್ ಮತ್ತೆ ಇದು ಪೆಟ್ರೋಲ್. ಸೊ ಇದರಲ್ಲಿ ಡ್ರೈವರ್ಸ್ ಸ್ವಿಚ್ ಮಾಡ್ಕೋಬಹುದು ಕನ್ಸಂಪ್ಷನ್ ಜೊತೆ. CNG ಏನೋ ಪೆಟ್ರೋಲ್ ಬದಲು CNG ನು ತಗೋಬಹುದು. ಅಂಡ್ ಎಕ್ಸಾಸ್ಟ್ ಇನ್ ಹೆಡರ್ಸ್ ಇದೆ, ಕ್ಯಾಟಲಿಟಿಕ್ ಕನ್ವರ್ಟರ್ಸ್ ಇದೆ. ಒಂದು ಫ್ಯಾನ್ ಇದೆ ಇದಕ್ಕೆ, 2 ಫ್ಯಾನ್ ಇಲ್ಲ. ರೇಡಿಯೇಟರ್ ಒಂದು ರೇಡಿಯೇಟರ್ ಫ್ಯಾನ್ ಕೊಟ್ಟಿದ್ದಾರೆ. ಹೌದು. ಓಕೆ. ಸೊ ಇದು ವಾಶ್ ಫ್ಲೂಯಿಡ್ ಇನ್ ಪಂಪ್. ಸ್ವಲ್ಪ ಫ್ಲೂಯಿಡ್ ಅಲ್ಲಿ ರಿಸರ್ವಾಯರ್ ಇದೆ. ಬ್ಯಾಟರಿ, ರೇಡಿಯೇಟರ್, ಇದು ಕೂಲೆಂಟ್, ಫ್ಯೂಸ್ ಬಾಕ್ಸ್, ಸೊ ಈ ತರ ಇದೆ. ಏರ್ ಫಿಲ್ಟರ್ ಇಲ್ಲಿ ಬರುತ್ತೆ. ಸೊ ತುಂಬಾ ಏನಿಲ್ಲ, ಇದು ಬ್ರೇಕ್ ಫ್ಲೂಯಿಡ್ ಕಂಪ್ರೆಸ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಇದು ಮಾಡಿದಾರಲ್ಲ. ಅಂಡ್ ಇಲ್ಲಿ ಯಾವುದು ಇನ್ಸುಲೇಷನ್ ಇರೋದಿಲ್ಲ. ಇನ್ಸುಲೇಷನ್ ಅಲ್ಯೂಮಿನಿಯಂ. ಎಷ್ಟು ಲೈಟ್ ವೈಟ್ ಫೀಲ್ ಆಗತ್ತೆ ಅಂದ್ರೆ ಇದರಲ್ಲಿ ಏನೋ ತುಂಬಾ ಲೈಟ್ ವೈಟ್, ತುಂಬಾ ಕಾಂಪ್ಯಾಕ್ಟ್ ಇರೋದ್ರಿಂದ ಇದ್ರ ವೆಯ್ಟ್ ನಮಗೆ ತುಂಬಾ ಏನಿಲ್ಲ. ಸ್ಪೆಕ್ ಶೀಟ್ ಪ್ರಕಾರ ಇದ್ರ ವೆಯ್ಟ್ 695 kgs ಅಷ್ಟೇ. 695 kg ಅಷ್ಟೇ. ಸರಿ. ಸೊ ತುಂಬಾ ಫಾಸ್ಟ್ ಎಲ್ಲ ಹೋದ್ರೆ ಗಾಳಿಯಲ್ಲಿ ತೂರ್ದಂಗೆ ಹೀಗೆ ವಾಬಲ್ ಫೀಲ್ ಆಗುತ್ತೆ. ಬಟ್ ನಮಗೆ ಆತರ ಏನ್ ಫೀಲ್ ಆಗಿಲ್ಲ. ಓಡಿಸಿದ ಮಟ್ಟಕ್ಕೆ ಸ್ಟೇಬಲ್ ಆಗಂತೂ ಇದೆ. ಅದೊಂದು ಹ್ಯಾಲೋಜನ್ ಲೈಟ್ ಕೊಟ್ಟಿದ್ದಾರೆ, ಒಂದು ಪಾರ್ಕಿಂಗ್ ಲೈಟ್ ಕೊಟ್ಟಿದ್ದಾರೆ, ಆಮೇಲೆ ಇಂಡಿಕೇಟರ್ ಇದೆ, ಆಮೇಲೆ ಫಾಗ್ ಲೈಟ್ ಇದೆ. ಇದು ಟಾಪ್ ಎಂಡ್ ಅಲ್ಲಿ ಫಾಗ್ ಲೈಟ್ ಬರುತ್ತೆ, ಇದ್ರಲ್ಲಿ ಇಲ್ಲ. ಹೌದು, ಇಲ್ದಲ್ಲಿ ಪ್ಲೇಸ್ಮೆಂಟ್ ಇದೆ, ಬಟ್ ಲೈಟ್ಸ್ ಕೊಟ್ಟಿಲ್ಲ. ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬಹುದು. ಸರಿ. ಹಂಗೆ ಒಂದು ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಮಾರುತಿ ಲೋಗೋ ಇಲ್ಲಲ್ಲ, ಸುಜುಕಿ ಮಾತ್ರ ಕೊಟ್ಟಿದಾರಲ್ಲ ಲೋಗೋ. ಇಲ್ಲ, ಒಂದಿಷ್ಟು ಟೈಮ್ ಅಲ್ಲಿ ಯಾವಾಗ ವ್ಯಾಗ್ನರ್ ಎಲ್ಲ ಬಂದ ಮೇಲಿಂದ ಮಾರುತಿ ಲೋಗೋ ಬದಲು ಎಲ್ಲ ಸುಜುಕಿ ಲೋಗೋ ಆಡ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಇದು ಡಿಕ್ಕಿ ಓಪನ್ ಅಂದ್ರೆ ಕೀ ಇಲ್ಲೇ ಓಪನ್ ಮಾಡ್ಬೇಕಾ?
ಎಲ್ಲ ಇಲ್ಲ, ಇಲ್ಲಿ ಇಲ್ಲಿ ಸಪರೇಟ್ ಸ್ವಿಚಸ್ ಇದೆ. ಹಾ ಹಾ ಸೊ ಇಲ್ಲಿ ಫ್ಯೂಯಲ್ ಕ್ಯಾಪ್ ಮತ್ತೆ ಹಾ ಬೂಟ್ ಸ್ಪೇಸ್ ಗೆ ಎರಡು ಇದು ಕೊಟ್ಟಿದ್ದಾರೆ. ಇದಿರುತ್ತೆ. ಓಕೆ ಓಕೆ. ಸೊ ಈಗ ಡಿಕ್ಕಿ ಓಪನ್ ಹಾ ಆಯ್ತು. ಓಕೆ, ಹಿಂಗ್ ಬರುತ್ತೆ. ಬೂಟ್ ಸ್ಪೇಸ್ ಡೀಸೆಂಟ್ ಆಗೇ ಇದೆ. ಮುಂಚೆ ಇದಕ್ಕೆ ಗ್ಯಾಸ್ ಬರುತ್ತೆ ಅನಿಸ್ಬೋದು, ಇಲ್ಲಿ ಗ್ಯಾಸ್ ಇಲ್ಲ. ಸಿಎನ್ಜಿ ಸಿಲಿಂಡರ್. ಕಿಟ್ ಇದ್ದಿದ್ರೆ ಇಲ್ಲೊಂದು ಸಿಲಿಂಡರ್ ಇಡ್ತಾ ಇದ್ರು. ಸೊ ಬೂಟ್ ಸ್ಪೇಸ್ ನಿಮಗೆ ಅಷ್ಟೇನ್ ಬರ್ತಾ ಇರ್ಲಿಲ್ಲ. ಓಕೆ ಓಕೆ ಸೊ ಓಕೆ. ಇದ್ರಲ್ಲಿ ಒಂದು ಮೀಡಿಯಂ ಸೈಜ್ ಸೂಟ್ ಕೇಸ್ ಇಡಬಹುದು. ಕಾಲೇಜ್ ಬ್ಯಾಗ್ಸ್ ಒಂದ್ 4-5 ಇಡಬಹುದು ಅಷ್ಟೇ. ಒಂದು ಇಲ್ಲಿ ಮಲ್ಕೊಳಕ್ ಆಗಲ್ಲ, ಬಟ್ ಕೂತ್ಕೊಳ್ಬಹುದು, ಆರಾಮಾಗಿ ಕೂತ್ಕೊಳ್ಬಹುದು. ಸ್ಪೇರ್ ವೀಲ್ ಬೇರೆ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಇರುತ್ತೆ. ಹೌದೌದೌದೌದು. ಓಕೆ. ಇದ್ರಲ್ಲಿ ಎಲ್ಲ ನಾರ್ಮಲ್ ಕಾರ್ಸ್ ತರ, ನಾರ್ಮಲ್ ಕಾರ್ಸ್ ತರ ಫ್ಯಾನ್ಸಿ ಫೀಚರ್ ಆಗ್ಲಿ ಏನು ಬರೋದಿಲ್ಲ. ಹೌದೌದೌದು. ಇದಿಷ್ಟೇ. ಹಾ. ಸೊ ಬೂಟ್ ಈಗ ಕ್ಲೋಸ್ ಆಗುತ್ತೆ. ಕ್ಲೋಸ್ ಇದಿರೋದು. ಓಕೆ. ವೀಲ್ಸ್ ಇದೇನಿದು ಫೋನ್ ಇದು? ಇದು ಸಿಎನ್ಜಿ ಗೆ. ಫ್ಯೂಯಲ್ ಕ್ಯಾಪ್ ಪಕ್ಕದಲ್ಲಿ ಇಲ್ಲಿ ಸಿಎನ್ಜಿ ಒಂದು ಸಣ್ಣ ಕ್ಯಾಪ್ ಇರುತ್ತೆ. ಸೊ ಸಿಎನ್ಜಿ ಸಿಲಿಂಡರ್ ಗೆ ಇಲ್ಲಿ ಮಾಡೆಲ್ ಎಲ್ಲ ಇಲ್ಲಿ ಕೊಟ್ಟಿದಾರಲ್ಲ, ಏನೋ 2014 ಮಾಡೆಲ್ ಇಂದ ಅದು. ಓಕೆ. ಸೊ ಹಿಂದ್ಗಡೆ ಸ್ಪೇಸಿಂಗ್ ಅಲ್ಲಿ ಸಿಂಪಲ್ ಡೋರ್ ಅಲ್ಲಿ ಈ ತರ ಏನ್ ಇದು ಕೊಟ್ಟಿಲ್ಲ, ಅಂದ್ರೆ ಎಲೆಕ್ಟ್ರಾನಿಕ್ ಇಂದ ಏನ್ ಕೊಟ್ಟಿಲ್ಲ, ಮತ್ತೆ ಬಾಟಲ್ ಹೋಲ್ಡರ್ ಏನ್ ಕೊಟ್ಟಿಲ್ಲ. ಸೀಟ್ ಕಂಫರ್ಟ್ ಇದೆ ಕೂರಕ್ ಮಾತ್ರ ಇನ್ನೊಂದ್ ಏನ್ ಫೀಲಿಂಗ್ ಅಂದ್ರೆ ಹತ್ರ ಕೂರ್ತೀರಾ ನೀವೆಲ್ಲ, ದೂರ ಕೂರಾಗ ಆತರ ಫೀಲಿಂಗ್ ಇರಲ್ಲ. ಮತ್ತೆ ಹಿಂದ್ಗಡೆ ಇದು ವ್ಯೂ ಚೆನ್ನಾಗಿದೆ. ಹಿಂದ್ಗಡೆ ರಿವರ್ಸ್ ತಗೊಳ್ತಾ ಬಹಳ ವ್ಯೂ ಚೆನ್ನಾಗ್ ಬರುತ್ತೆ. ಮತ್ತೆ ನಿಮಗೆ ಮುಂದೆ ಕ್ಯಾಬಿನ್ ಈ ತರ ಬರುತ್ತೆ. ಮತ್ತೆ ಇಲ್ಲೊಂದು ನ್ಯೂಸ್ ಪೇಪರ್ ಏನಾದ್ರು ಇಡಕ್ಕೆ ಬಾಟಲ್ ಹೋಲ್ಡರ್ ಇದ್ರಲ್ಲೇ ಇಡ್ಬೋದು, ಬೇಕಂದ್ರೆ 1 ಲೀಟರ್ 2 ಲೀಟರ್ ಇಡ್ಬೋದು ಈಸಿಯಾಗಿ, ಆತರ ಇದೆ. ಮತ್ತೆ ನಿಮಗೆ ಇಲ್ಲಿ ಮ್ಯಾನ್ಯುಯಲ್ ಆಗಿನೇ ಟರ್ನ್ ಮಾಡಬಹುದು. ಇದ್ರಲ್ಲೇನು ಇದು ಕೊಟ್ಟಿಲ್ಲ, ಎಲೆಕ್ಟ್ರಾನಿಕ್ ಇಂದೇನು ವಿಂಡೋ ಕೊಟ್ಟಿಲ್ಲ. ಒಂದ್ ಲಾಕ್ ಒಂದು ಕೊಟ್ಟಿದ್ದಾರೆ, ಸೇಫ್ಟಿ ಲಾಕ್ ಇಂದ ಒಂದು ಕೊಟ್ಟಿದ್ದಾರೆ. ಇಲ್ಲೊಂದು ಹೋಲ್ಡರ್ ಇದೆ. ಸೊ ಅಷ್ಟೇ. ಇಲ್ಲಿ ಸ್ಪೇಸ್ ಒಂದು ಮೀಡಿಯಂ ಲೆಗ್ ಸ್ಪೇಸಿಂಗ್ ಚೆನ್ನಾಗಿದೆ ಇಲ್ಲಿ. ಒಂದು ಆವರೇಜ್ ಪರ್ಸನ್ ಕೂಡ ಇದೆ. ಮತ್ತೆ ಹೆಡ್ ರೂಮು ನನಗಂತೂ ಸ್ಪೇಸ್ ಚೆನ್ನಾಗಿದೆ. ಹೆಡ್ ರೂಮ್ ಇಂದ ಸ್ಪೇಸ್ ಚೆನ್ನಾಗಿದೆ. ಮತ್ತೆ ಆತರ ಏನಿಲ್ಲ. ಸೀಟ್ ಒಂದು ಕಂಫರ್ಟೇಬಲ್ ಇದೆ, ಕೂರಕ್ ಕಷ್ಟ ಏನ್ ಅನ್ಸಲ್ಲ. ಜಾಗ ಇದ್ದಿದೆಲ್ಲ ಇದೆ. ಸೊ ಮತ್ತೇನೋ ಇಲ್ಲ ಇಲ್ಲಿ ಎಕ್ಸ್ಟ್ರಾ. ಸೀಟ್ ಬೆಲ್ಟ್ ಒಂದು ಕೊಟ್ಟಿದ್ದಾರೆ, ಅದೊಂದು ಕೊಟ್ಟಿದ್ದಾರೆ ಅಷ್ಟೇ. ಸಿಂಪಲ್ ಇದೆ, ಎಲ್ಲದು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಲ್ಲ. ಇಲ್ಲೊಂದು ಕಾಯಿನ್ ಒಂದ್ ಸ್ವಲ್ಪ ಇಡ್ಬೋದು ಇದ್ರಲ್ಲಿ, ಹೋಲ್ಡರ್ ಒಂದ್ ಏನ್ ಸ್ವಲ್ಪ ಡೋರ್ ತೆಗಿಕ್ ಇದು ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ವೀಲ್ಸ್ ನೋಡಬಹುದು, ತುಂಬಾ ಕಾಂಪ್ಯಾಕ್ಟ್ ಆಗಿ ಇದೆ. ಹೌದೌದು. ವೀಲ್ ಸೈಜು ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ? 145 80R 12 ಇಂಚ್ ವೀಲ್ ಇದು. 12 ಇಂಚ್. ಸೊ ಈಗಿಂದ ಹೇಗಾಗಿದೆ, ಸ್ಕೂಟರ್ಸ್ ಅಲ್ಲೂ 12 ಇಂಚ್ ಅಥವಾ 14 ಇಂಚ್ ವೀಲ್ ಕೊಡ್ತಾ ಇದ್ದಾರೆ. ಹೌದೌದು. ಸೊ 12 ಇಂಚ್ ಇದು ಕಾರಲ್ಲೇ ಬರ್ತಾ ಇದೆ. ಈಗ ಮತ್ತಿದೊಂದು ಇದೇನು ಅಲಾಯ್ ವೀಲ್ ಏನಿಲ್ಲ ಇದಕ್ಕೆ, ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಕವರ್ ಇದೊಂದು ಕೊಟ್ಟಿದೆ. ಇಲ್ಲೊಂದು ಇಂಡಿಕೇಟರ್. ಮತ್ತೆ ಇದಕ್ಕೇನು ಎಲೆಕ್ಟ್ರಾನಿಕ್ ಇಂದ ಇದೇನಿಲ್ಲ ಅಲ್ಲ, ಸಿಂಪಲ್ ಆಗಿರೋದು. ಮತ್ತೇನಂದ್ರೆ ಮೇಂಟೆನೆನ್ಸ್ ಅಂತ ಆತರ ಏನು ತುಂಬಾ ಜಾಸ್ತಿ ಅನ್ಸಲ್ಲ ಅಲ್ಲ. ತುಂಬಾ ಖರ್ಚು ಆತರದೇನು, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ತಾರಲ್ಲ, ಆತರ ಇದೆ. ಇನ್ನೊಂದು ಗಾರ್ಡ್ ಸೆಕ್ಷನ್ ಆಗ್ಲಿ ಅಥವಾ ಹೈ ಆಲ್ಟಿಟ್ಯೂಡ್ ಆಗ್ಲಿ, ಸೊ ಈಸಿಲಿ ಪಿಕಪ್ ಆಗ್ಬಿಡುತ್ತೆ ಡ್ಯೂ ಟು ಇಸ್ ಲೋ weight. ನೀವೆಲ್ಲ ಇನ್ಸ್ಟಾಗ್ರಾಮ್ ಯಾರು ನೋಡ್ತೀರಾ, ತುಂಬಾ ಜನ ಗೊತ್ತಿರುತ್ತೆ. ಇದಕ್ಕೆ ಬೇರೆನೆ ಟೈಟಲ್ ಇಟ್ಟಿದ್ದಾರೆ, ಲಾರ್ಡ್ ಆಲ್ಟೋ ಅಂತ ಕರೀತಾರೆ. ಲಾರ್ಡ್ ಆಲ್ಟೋ. ಅದು ರಿವರ್ಸ್ ಅಲ್ಲೆಲ್ಲ ಹೋಗ್ತಾರಲ್ಲ ಅದು ಇದ್ರಲ್ಲಿ. ಮತ್ತೆ ಇಲ್ಲಿ ಫ್ರಂಟ್ ಇಲ್ಲಿ ಕೂರಕ್ಕೆ ಇಲ್ಲೂ ಚೆನ್ನಾಗಿ ಸ್ಪೇಸಿಂಗ್ ಇದೆ. ಇಲ್ಲಿ ಸ್ವಲ್ಪ ಹಿಂದೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಪೇಸಿಂಗ್ ಚೆನ್ನಾಗಿದೆ. ಇದಿದೆ, ಕ್ಯಾಬಿನ್ ಚೆನ್ನಾಗಿದೆ. ಇಲ್ಲಿ ಮುಂದ್ಗಡೆ ನಿಮಗೆ ಒಂದು AC ದೊಂದು ಇದು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಒಂದು ಇದು ಪೆಟ್ರೋಲ್ ಮತ್ತೆ CNG ಗೆ ಸ್ವಿಚ್ ಮಾಡ್ಕೊಳಕ್ಕೆ. ಆಮೇಲೆ ಹೆಡ್ ಲೈಟ್ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಆಮೇಲೆ ಇಲ್ಲೊಂದೆರಡು ಇದು ಕೊಟ್ಟಿದ್ದಾರೆ, ಏನು ಒಂದು ಫ್ಯೂಯಲ್ ಮತ್ತೆ ಬೂಟ್ ಸ್ಪೇಸಿಂಗ್ ಒಂದು ಕೊಟ್ಟಿದ್ದಾರೆ. ಒಂದು ಕ್ಲಚ್ ಆಕ್ಸಿಲೇಟರ್ ಬ್ರೇಕು ಅದೊಂದು 3 ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನೋ ಇದೆ ಎಕ್ಸ್ಟ್ರಾ, ಇದೊಂದು ಕೊಟ್ಟಿದ್ದಾರೆ. ಇದೇನ್ ಇರ್ಬೋದು ಫೋನ ಇದು ಕ್ಲಿಪ್ ಅನ್ನಿಸ್ಬೋದು ತೆಗಿಯಕ್ಕೆ ಇದ್ರಿಂದು. ಆಮೇಲೆ ಇಲ್ಲೊಂದು ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋ ಇದೆ ಇದರಲ್ಲಿ. ಫ್ರಂಟ್ 2 ಪವರ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಸ್ಪೀಕರ್ ಇದೆ, ಸಿಂಪಲ್ ಆಗಿದೆ ಎಲ್ಲದು. ಅಂಡ್ ಇಲ್ಲೊಂದು AC ಇದೆ ಇದರಲ್ಲಿ. ಮತ್ತೆ ಹಾಡ್ ಕೇಳಕ್ಕೆ ಸ್ಟೇರಿಯೋ ಇದೆ. ಅಂಡ್ ಹಜಾರ್ಡ್ ಲೈಟ್ಸ್ ಇಂದ ಒಂದು ಇದು ಕೊಟ್ಟಿದ್ದಾನೆ. ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಇದೆ. ಸೊ ಡ್ಯಾಶ್ ಬೋರ್ಡ್ ಅಲ್ಲಿ ಇಡಕ್ಕೆ ಸ್ಪೇಸಿಂಗ್ ಇದೆ. ಒಂದು ಸಿಟಿ ಪರ್ಪಸ್ ಗೆ ಬಹಳ ಒಳ್ಳೆ ಗಾಡಿ ಇದು ಮಾತ್ರ. ಸಿಟಿ ಪರ್ಪಸ್ ಹೋಗಿ ಬರಕ್ಕೆ ಚೆನ್ನಾಗಿದೆ ಗಾಡಿ ಇದು. ಎಸ್ ನವ ಒಳಗಡೆ
ಇಲ್ಲೊಂದು ಸ್ಪೇಸಿಂಗ್ ಇಲ್ಲೊಂದು ಇಡ್ಬೋದು, ಆಮೇಲೆ ಇಲ್ಲೊಂದು ಇಡ್ಬೋದು. ಒಳ್ಳೆ ಕರೆಕ್ಟ್ ಫಿಟ್ಟಿಂಗ್ ಇದೆ, ಬರುತ್ತೆ. ಸಿಟಿ ಯೂಸೇಜ್ಗೆ ಸಿಟಿ ಯೂಸೇಜಿಗೆ ಬಹಳ ಚೆನ್ನಾಗಿದೆ ವೆಹಿಕಲ್. ಮತ್ತೆ ಇಲ್ಲೊಂದು ಲೈಟ್ ಒಂದು ಕೊಟ್ಟಿದ್ದಾರೆ ಡೋರ್ ಇಂದಿದು. ಮತ್ತೆ ವ್ಯಾನಿಟಿ ಮಿರರ್. ಪ್ಯಾಸೆಂಜರ್ ಸೈಡ್ ಏನು ಇಲ್ಲ, ಈ ಸೈಡ್ ಏನು ಇಲ್ಲ, ಜಸ್ಟ್ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಇದರಿಂದ ಶೇಡ್ ತರ ಯೂಸ್ ಮಾಡ್ಕೊಳ್ಬಹುದು, ಇದು ಆ ತರ ಇದೆ. ಇನ್ನೊಂದು ಯಾರ್ದು ಹೈಟ್ ಜಾಸ್ತಿ ಇದೆ ಅವರು ಸೀಟ್ ಸ್ವಲ್ಪ ಹಿಂದೆ ಮಾಡ್ಕೊಂಡೆ ಕೂರ್ಬೇಕು. ಆಕ್ಚುಲಿ ತುಂಬಾ ಕೆಳಗಡೆ ನೀನ್ ಎಷ್ಟು ಹೈಟ್ ಇದೆಯಪ್ಪ? ನಾನು 6'2" ಇದೀನಿ. 6'2" ಇದೆಯಾ? ಸೊ ನನ್ನ ಹೈಟ್ ಆಗ್ಲಿ ಅಥವಾ ಪರ್ಸನಾಲಿಟಿಗೆ ಕಾಂಪ್ಯಾಕ್ಟ್ ಕಾರ್. ಹಿಂದ್ಗಡೆ ನಿಂಗ್ ಲೆಗ್ ಸ್ಪೇಸ್ ಸಿಗಲ್ಲ. ಹೌದು, ಇದು 2 ಸೀಟರ್ ಅಂತ ಕನ್ಸಿಡರ್ ಮಾಡಬಹುದು. 2 ಸೀಟರ್ ಅಂತಾನೆ. ಹೌದೌದು. ಈಗ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಯಾ ಶೋರ್. ಈಗ ಒಂದು ಸ್ಟಾರ್ಟ್ ಮಾಡೋಣಂತೆ. ಮತ್ತೆ ಇದರಲ್ಲಿ ಒಂದು RPM ಮೀಟರ್ ಇಲ್ಲ ಇದರಲ್ಲಿ. ಒಂದು ಫ್ಯೂಯಲ್ ಮೀಟರ್ ಕೊಟ್ಟಿದ್ದಾರೆ, ಆ್ಯಂಡ್ ಇದೊಂದು ಗ್ಯಾಸಿಂದ ಒಂದು ಮೀಟರ್ ಇದೆ, ಆ್ಯಂಡ್ ಹಜಾರ್ಡಿಂದ ಕಿಲೋಮೀಟರ್ ಇದೆ, ಅದೊಂದು ಕೊಟ್ಟಿದ್ದಾನೆ. ಮತ್ತು ಡ್ರೈವ್ A ಟೈಪಿಂದ ಕೊಟ್ಟಿದ್ದಾರೆ. ಆಮೇಲೆ ಹ್ಯಾಂಡ್ ಬ್ರೇಕಿಂದ ಅದೊಂದು ಸಿಂಪಲ್ ಇರೋದು ಆ ಥರ ಕೊಟ್ಟಿದ್ದಾರೆ. RPM ಏನೂ ಇಲ್ಲ ಇದರಲ್ಲಿ, ಸೊ RPM ಏನು ಕೊಟ್ಟಿಲ್ಲ. ಸೊ ಮತ್ತು ಇದೊಂದು AC ಈ ಥರದೊಂದು ಫೀಚರ್ ಇದೆ. ಆಮೇಲೆ ಇಲ್ಲಿ 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ 12 ವೋಲ್ಟ್. ಸಿಗರೇಟ್ ಲೈಟರ್ ಅದಿದೆ. ಹೆಡ್ಲೈಟು ಈ ಥರದೊಂದು. ಆಮೇಲೆ ನಿಮಗೆ ಇಲ್ಲಿ ವಿಂಡೋ ಇದರಿಂದ ಕೊಟ್ಟಿದ್ದಾರೆ, ವೈಪರು. ಮತ್ತೇನು ಈ ಥರ ಆ ಥರ ಏನು ಫೀಚರ್ ಯಾವುದು ಉಳಿದಿದೆಯಪ್ಪನ? ಏನು ಇಲ್ಲಲ್ಲ? ಓಕೆ. ಸೊ ಆಲ್ವೇಸ್ ವಿತ್ ದ ಸೀಟ್ ಬೆಲ್ಟ್ಸ್. ಏನಾದರೂ ಇರಲಿ, ಸೀಟ್ ಬೆಲ್ಟ್ ಹಾಕ್ಕೊಂಡೇ ಇರಬೇಕು. ಹ್ಯಾಂಡ್ ಬ್ರೇಕ್ ನಿಮಗೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇದೇನು ಎಲೆಕ್ಟ್ರಾನಿಕ್ ಇದನ್ನು ಕೊಟ್ಟಿಲ್ಲ. ಎಲ್ಲ ನೀವು ಮಾಡಿಸ್ಕೊಳ್ಬೋದು ಅಷ್ಟೇ, ಎಲೆಕ್ಟ್ರಾನಿಕ್ ಎಲ್ಲ ಕಸ್ಟಮೈಸ್ ಮಾಡ್ಬೋದು. ಕಸ್ಟಮೈಸೇಷನ್ಗೆ ತುಂಬಾ ಆಪ್ಷನ್ ಇದೆ. ಹೌದು, ಸೊ ಹಂಗಾಗಿ ಇದು ಬೇಸ್. ಓಕೆ. ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಇದು ಗೋ ಕಾರ್ಟ್ ಅಂತ ಹೇಳ್ತಾರೆ, ಪಾಕೆಟ್ ರಾಕೆಟ್. ಟಾರ್ಜನ್ ದ ವಂಡರ್ ಕಾರ್ ಅಲ್ಲಿ ಶಬ್ದ ಬರುತ್ತಲ್ಲ, ಆ ತರ ಶಬ್ದ ಇದೆ ಇಂಜಿನ್. ಹೌದೌದು. ಒಳ್ಳೆ ಪಿಕಪ್ ಇದೆ ಮಾತ್ರ. ಈಸಿಯಾಗಿ 100 ರೀಚ್ ಆಗುತ್ತೆ. ಇಷ್ಟಿದ್ರೂ ಸ್ಟೆಬಿಲಿಟಿ ಇದೆಯಲ್ಲಪ್ಪ ಅವನ. ಪವರ್ ಸ್ಟೀರಿಂಗ್ ಹೇಗಿದೆ? ಚೆನ್ನಾಗಿದೆ, ಭಾಳ ಅಂದ್ರೆ ಸ್ಟೆಬಿಲಿಟಿ ಭಾಳ ಇದೆ ಇದು. ಎಷ್ಟು ಮೈಲೇಜ್ ಕೊಡುತ್ತವನ ಇದು ವೆಹಿಕಲ್? ಮೈಲೇಜ್ ಸಿಟಿಯಲ್ಲಿ ಆರಾಮ್ಸೆ ಕಂಟ್ರೋಲಲ್ಲೆಲ್ಲ ಓಡಿಸ್ತೀವಿ ಅಂತ ಹೇಳಿದ್ರೆ ಒಂದು 20 ಬರುತ್ತೆ. ಹೈವೇನಲ್ಲಿ ಅಟ್ಲೀಸ್ಟ್ ಒಂದು 60-80 ಸ್ಪೀಡಲ್ಲಿ ಕ್ರೂಸ್ ಮಾಡ್ತೀವಿ ಅಂದ್ರೆ ಒಂದು 22-23 ಅಂತ ಬಂದೇ ಬರುತ್ತೆ. ಓಕೆ. ಈಗ ಭಾಳ ಚೆನ್ನಾಗಿದೆ, ಸ್ಟೇಬಲ್ ಇದೆ, ಭಾಳ ಚೆನ್ನಾಗಿದೆ. ಮಾತ್ರ ಸ್ವಲ್ಪ ತೇಲಾಡುತ್ತೆ ವೆಹಿಕಲ್, ಸ್ವಲ್ಪ. ಸೊ ತೇಲಾಡೋದು ಯಾಕೆ ಅಂದ್ರೆ ಇದ್ರ ವೆಯ್ಟ್. ಸೊ ಏನಾಗುತ್ತೆ, ಕಾರಲ್ಲಿ ಇಬ್ರು ಪ್ಯಾಸೆಂಜರ್ಸ್ ಇದ್ವಿ. ಸೊ ಒಂದು ಸರ್ಟನ್ ಸ್ಪೀಡ್ ನಾವು ರೀಚ್ ಆದ್ಮೇಲೆ ಸೊ ಗಾಡಿ ಆಬ್ವಿಯಸ್ಲಿ ಸ್ವಲ್ಪ ವಾಬಲ್ ಆಗೇ ಆಗುತ್ತೆ. ಸೊ ಕಡಿಮೆ ವೆಯ್ಟ್ ಇದ್ದು ಪವರ್ ಜಾಸ್ತಿ ಇದ್ದಾಗ ಪವರ್ ಟು ವೆಯ್ಟ್ ರೇಷಿಯೋಗೆ ಸ್ವಲ್ಪ ವಾಬ್ಲಿಂಗ್ ಆಗುತ್ತೆ. ಅಂಡ್ ಔಟ್ ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಜೋರ್ ಗಾಳಿ ಇತ್ತು ಅಂದ್ರೆ ಸ್ವಲ್ಪ ಗಾಡಿ ಟ್ರ್ಯಾಕ್ ಫೀಲ್ ಆಗುತ್ತೆ. ಲೈಟ್ ವೆಯ್ಟ್ ಇರುತ್ತೆ, ಸ್ವಲ್ಪ ತೇಲಾಡುತ್ತೆ ವೆಹಿಕಲ್. ನಿಂಗೆ ಅನಿಸ್ತಿದೆ ಪವನ ಪಕ್ಕದಲ್ಲಿ ಕೂರಕ್ಕೆ? ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿದ್ವಿ. ಸೊ ಶಾರ್ಟ್ ಡಿಸ್ಟೆನ್ಸ್ ರೈಡ್ಸ್ ಎಲ್ಲ ಆರಾಮ್ಸೆ ಹೋಗ್ಬೋದಲ್ಲ. ಸೊ ಲಾಂಗ್ ಎಲ್ಲ ಹೋಗೋದಾದ್ರೂ ಹೋಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು. ಹೌದೌದು. ಸೊ ಬಟ್ ರೆಕಮೆಂಡ್ ಇಲ್ಲ. ಅಂಡ್ ಕಂಫರ್ಟೇಬಲ್
ಏನು ಕಂಫರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹೌದೌದು. ಇಟ್ ಡಸ್ ದ ಪರ್ಪಸ್ ಅಂತ ಹೇಳ್ಬೋದು. ಹೌದೌದು. ಸೈಡ್ ಮಿರರ್ ಸಣ್ಣದಿದೆ, ಒಂದು ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು ಅಂತ. ಹೌದು, visibility ಸ್ವಲ್ಪ ಹೌದೌದು, help ದೊಡ್ಡದಿರ್ತಿತ್ತು. ಹೌದೌದು. ಶೋರು ಒಂದು ಟರ್ನ್ ಮಾಡೋಣ ಅಂತೆ. ಸೊ ಗೋಕಾರ್ಟಿಂದ ಇದು ಬರುತ್ತೆ. ಸ್ವಲ್ಪ ಬಾಡಿ ರೋಲ್ ಬರುತ್ತೆ ನಮಿಗೂ, ನಾವು ಸ್ವಲ್ಪ ಆ ಕಡೆ ಹೋದಂಗೆ ಆಗುತ್ತೆ. ಹೌದು. ಸ್ವಲ್ಪ ಪಿಕಪ್ ತಗೊಳಕ್ ಸ್ವಲ್ಪ ಟೈಮ್ ತಗೊಳಕ್. ಹೌದು. ಸೊ 5 ಗೇರ್ಸ್ ಇದೆ ಇದರಲ್ಲಿ. 5 ಸ್ಪೀಡ್ ಮ್ಯಾನ್ಯುಯಲ್. ಹೌದೌದು. ಸೊ ದಟ್ಸ್ ಇಟ್ ಗೈಸ್. ಸೊ ನಂದು ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಸಪೋರ್ಟ್, ಶೇರ್ ಎಲ್ಲದೂ ಮಾಡಿ. ಆ್ಯಂಡ್ ನನಗೆ ಇನ್ನೂ ಕಂಟೆಂಟ್ ನಿಮಗೆ ತರ್ತಾ ಇರ್ತೀನಿ. ಸೊ ನಮ್ಮದೊಂದು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಇದಿದೆ, ಚಾನಲ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಒಂದು ಅಕೌಂಟ್ ಇದೆ. ಏನು ಹೆಸರು ಪವನ? ರೈಡ್ಸ್ ಆ್ಯಂಡ್ ಡ್ರೈವ್ಸ್ ಅಂತ. ಅದರಲ್ಲಿ ರೀಲ್ಸ್ ಎಲ್ಲ ಇದು ಮಾಡ್ತಾ ಇರ್ತೀವಿ ನಾವು ವೆಹಿಕಲಿಂದು. ಸೊ ಆಲ್ಟೋ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಸಿಟಿ ಪರ್ಪಸ್ಸಿಗೆ ಬೆಸ್ಟ್ ಇದೆ ವೆಹಿಕಲ್. ಹೌದು. ಲಾಂಗ್ ಡ್ರೈವಿಂಗ್ ನಾನು ಅಷ್ಟು ಇದು ಮಾಡಲ್ಲ, ಸಿಟಿ ಪರ್ಪಸ್ಸಿಗೆ ಭಾಳ ಚೆನ್ನಾಗಿದೆ ವೆಹಿಕಲ್ಲು. ಸೊ ಮಸ್ಟ್ ರೆಕಮೆಂಡ್ ಮಾಡ್ತೀನಿ ಇದು ವೆಹಿಕಲ್ಲು, ಮಸ್ಟ್ ತೊಗೊಳ್ಬೋದು ಅಂತ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you for watching.